हेलो गाइस, वेलकम बैक टू आवर चैनल दीपूस रिएक्शन। हम आपके सामने लेकर आ गए हैं एक और नया एपिक रिएक्शन वीडियो। और आज जो वीडियो हम आपके सामने लेकर आए हैं उसका नाम है मार्क पार्ट 3। और अगर हम लोग पार्ट 2 के रिकैप की बात करें तो पार्ट 2 में यहाँ पर यही दिखाया गया था कि आदि केशवा ने मार्क को मारने के लिए बहुत सारे आदमी भेजे थे, लेकिन वो आदमियों ने मार्क का कुछ भी नहीं बिगाड़ पाए थे। तो आगे देखते हैं कि ये कहानी आगे कैसे बढ़ती है। यस, तो चलिए देखते हो, जानते हैं आगे की कहानी को। सो लेट्स गेट स्टार्टेड विदाउट एनी डिले। 18 hours later. समझने का ट्राई कर रहे हैं। यस, पजल को सब मिला रहे हैं ना, वो सॉल्व कर रहे हैं एक्चुअली। सीसीटीवी आगे कहीं ಕಬೀರ್ ಮಾರ್ಕೆಟ್ ಹೋಗಿ ಅರ್ಚನಾ ಬರ್ತ್ಡೇ ಡ್ರೆಸ್ ಕೊಡಿಸ್ದೆ. ಅವಳು ಗಂಧೇನು ಬೇಕು ಅಂದ್ಲು. अच्छा सब इमेजिन कर रहे हैं। हाँ ಅವನು ಎಲ್ಲೋ ಇದ್ದು ನಾನೊಬ್ಳೆ ಅರ್ಚನಾನ್ ಕರ್ಕೊಂಡ್ ಬಂದಿರೋದನ್ನ ನೋಡಿದಾನೆ. अच्छा ओके, दूर से नजर रखे हुए मतलब। यस ಅಮ್ಮ ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನನಗೆ ಗೊತ್ತಾಗ್ತಿಲ್ಲ. ಬಾಬು ಏನು ಹೆಸರು? ओह शिट, ऐसा हुआ क्या? ओह 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 नो ओह शिट, ओके वाओ, अच्छा दिखा है ना, वैसे इमेजिन कर रहे हैं सब। इमेजिन कर पेटेंट्स मिले। कुछ तो सुराग तो छोड़ेगा ना। ओह 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 ये किसका है? वो अर्चना का है या किडनैपर का है? डोंट नो, लेट्स सी। ये कौन है What? अभी? बच्चा है वो? बच्चा है कोई? जिंदा है ना? शिट। ओह ओ ओ ओ, कैसा सप्लाई कर रहे देखो ना। हाँ ना, इतने सारे बच्चे। 18 बोल रहे थे ना। हाँ ಸರ್ ಜೆಕೆ ನಗರ್ ಸ್ಟೇಷನ್ಗೆ ಹೋಗಿದ್ದೆ ಸರ್. ಮತ್ತೆ ಮಕ್ಕಳು ಕಿಡ್ನಾಪ್ ಆಗಿರೋ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಯಾವ ಸಿಸಿಟಿವಿ ಫುಟೇಜು ಸಿಕ್ಕಿಲ್ಲ. ಮಿಸ್ ಆಗಿರೋ ಮಕ್ಕಳು ಫೋಟೋಸ್ ಅಂಡ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ನಾನು ಕೃಷ್ಣನಗರ್ ಲಿಮಿಟ್ಸ್ ಅಲ್ಲಿ ಚೆಕ್ ಮಾಡಿದೆ ಸರ್. ನೋ ಡೇಟಾ. ಕಿಡ್ನಾಪರ್ ಬಗ್ಗೆ ಏನೂ ಗೊತ್ತಾಗಿಲ್ಲ ಸರ್. ಅಶೋಕ್ ನಗರದಲ್ಲೂ ಸೇಮ್ ರಿಪೋರ್ಟ್, ನೋ ಡೇಟಾ. ಅಂಡ್ ಮಗುನ ಕೊಂದಿರೋ ರೀತಿ ನೋಡಿದ್ರೆ ಕಿಡ್ನಾಪರ್ಸ್ ಸೈಕೋ ಅಂತ ಅನ್ಸುತ್ತೆ. साइको भी हो सकता है ना, जैसा बोल रहा है। ये कौन है अभी? ಥ್ಯಾಂಕ್ ಯು ಸರ್. किडनैपर ಡಾಕ್ಟರ್ ಮಗ ಆದವು ಕಿಡ್ನಾಪ್ ಆಗಿರೋ 10 ಸೆಕೆಂಡ್ ವಿಡಿಯೋ ಸಿಕ್ಕಿದೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸರ್. अच्छा ओके ಮಾಯಾ ಅವ್ರ ಟೀಮ್ ಜೊತೆ ಡಾಕ್ಟರ್ ಮನೆ ಹತ್ರ ಬಂದು ಈ ವಿಡಿಯೋನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದಿಕೇಶವನೇ ಮಾಯಾನ್ ಕಳಿಸಿರ್ಬೋದು ಸರ್. ಎವಿಡೆನ್ಸ್ ಇರೋ ಮೊಬೈಲು ಕಿಡ್ನಾಪರ್ ಹತ್ರ ಹೋಗಿರೋ ಚಾನ್ಸಸ್. टैटू बना हुआ था ना। यस, आर लिखा हुआ था ना शायद। ओ इनको याद आया। इधर कनेक्शन निकला वो।
सिगरेट लीड किए थे ना उन्होंने, ये ले वही गाड़ियों में ही थे, विंगर में। सब कड़ियाँ जुड़ रही हैं। यस ಸರ್ ನೀವು ಹೇಳಿದ ವ್ಯಾನ್ ಈ ಕಡೆನೇ ಹೋಗಿದೆ. ಓಕೆ ಸರ್ಕಾರದಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಲಾಗಿದ್ದು ಮಾಯಾ ನೇಮಕವಾಗಿದ್ದಾರೆ. ಈಗಾಗಲೇ ಮಾಯಾ ಹಾಗೂ ತಂಡ ಕಾರ್ಯನಿರತವಾಗಿದ್ದು ಕೆಲವೇ ಗಂಟೆಗಳಲ್ಲಿ ಮಕ್ಕಳನ್ನ ಸುನ್ ರಹೆ ಭರವಸೆಯನ್ನ ನೀಡಿದ್ದಾರೆ. ಯಾಕಿಷ್ಟೊಂದು ಲೇಟು? ತುಂಬ ಭಯ ಆಗ್ತಿತ್ತು. ಯಾಕೆ? ನನ್ನ ಪೊಸಿಷನಲ್ಲಿ ನೀನಿದ್ರೆ ಗೊತ್ತಾಗ್ತಿತ್ತು. ಒಬ್ಳನ್ನೇ ಬಿಟ್ಟು ಹೊರಟಿಯಲ್ಲ, ನಿನ್ಗೇನಾದರೂ ಆಗುತ್ತೆ ಅಂತ ಹೆದ್ರು ಬಿಟ್ಟಿದ್ದೆ. ನಂಗೇನಾಗುತ್ತೆ? ಹಾಂ, ಒಳಗೆ ನೋಡೋಣ ನಡಿ. सब लोग स्प्लिट होके ढूंढ रहे हैं। यस ये वो देखो वैन, पास हुई, कड़ियाँ जुड़ती जा रही है। हाँ ಯಾವಾಗ ಹೋಗೋದು? ಡಾಲರ್ಸ್ ಅರೇಂಜ್ ಮಾಡ್ತಿದ್ದೀನಿ. डॉलर ನಾಳೆನೇ ಸಿಗುತ್ತೆ. अच्छा ಆಮೇಲೆ ಹೋಗೋಣ. ಸಾರಿ, ನೀನೇನೋ ಕೇಳಬೇಡ ಅಂತ ಹೇಳಿದ್ದೆ, ಆದರೂ ನಾನು ಕೇಳ್ತಿದ್ದೀನಿ. ನೀನೇನೇ ಮಾಡಿದ್ರು ನನಗೋಸ್ಕರ ತಾನೇ. नहीं ನಿಂಗೋಸ್ಕರ ಅಲ್ಲ, अच्छा ನಂಗೋಸ್ಕರ ಮಾಡ್ತಿದ್ದೀನಿ. ओके ನಮ್ಮ ಅಣ್ಣನ್ ನಾನು ಯಾರು ಅಂತ ತೋರಿಸ್ತೀನಿ. ತಮ್ಮ ಅನ್ನೋ ಪ್ರೀತಿ ಒಂಚೂರು ಇಲ್ಲ. ಯಾವಾಗ ನೋಡಿದ್ರು ನಾನು ಇನ್ಸಲ್ಟ್ ಮಾಡ್ತಿರ್ತಾನೆ. ओह तो ये दोनों भागे हुए जो ये तो स्टार्टिंग में अच्छा, नहीं, हाँ 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 ओके उनके भाई थे वो यस अभी समझ में आ रहा है सब। वो डॉलर अरेंज कर रहे तो बच्चे उन्होंने किडनैप किए, पॉसिबल? बाय ಬಾತ್ರೂಮ್ ಹೋಗು. ಯಾರದು ನಿಮ್ಮ ಅಣ್ಣನ? यस ये वही है, मुझे भैया हाँ। रहेगा। ಸಾರಿ ಬ್ರೋ, ರಾಂಗ್ ನಂಬರ್. ओह What's he doing? फोन चार्ज चार्ज? कर रहे, हाँ फोन स्विच ऑन हो जाएगा, फिर लोकेशन ट्रेस हो जाएगा। Oh no, oh no. ये तो आपको शॉर्ट सर्किट करवा दिया। ಪಾಸ್ ಆಗಿದೆಯಾ ಚೆಕ್ ಮಾಡಿ. ಬ್ಲಾಕ್ ಕಲರ್ ಗಾಡಿ ಯಾವುದೋ ಪಾಸ್ ಆಗಿದೆ ಸರ್. ಚೆಕ್ ಮಾಡಿದ್ವಿ ಸರ್, ಗಾಡಿ ಟೋಲ್ ದಟ್ ಹೋಗಿಲ್ಲ. ಈಗಿರೋದು ಒಂದೇ ಆಪ್ಷನ್ ಸರ್, ಮಾದನಗರ. Okay. ओ इतने सारे एक के ऊपर बंदूक ताने हुए। हाँ ओ ये असाइनिंग ऑफिसर है। ओके ಸಸ್ಪೆಂಡ್ ಆಗಿದ್ರು ನಿಮ್ಮ ಬಾಸ್ ಸುಮ್ಮನಿರಲ್ಲ ಅಲ್ಲ. ಯಾರನ್ನ ಎದುರು ಹಾಕೋತಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ. ಹೋಮ್ ಮಿನಿಸ್ಟರ್ ಆರ್ಡರ್, ನಿಮ್ ಎಲ್ರನ್ನೂ ಕಸ್ಟಡಿಗೆ ತಗೋತಿದ್ದೀನಿ. सब लोग पीछे हट रहे। ಎಲ್ರನ್ನ ಗಾಡಿ ಹಚ್ಚು. ಸೊ कौन? ಮಾಯಾ ಮಾರ್ಕನ್ ಬಿಟ್ಟು ಮಿಸ್ ಆಗಿರೋ ಹುಡುಗನ ಹುಡ್ಕೋ. ಓಕೆ ಸರ್. ರಂಗೇಶ್, बच्चों ಆ ಕಿತ್ತೋಗಿರೋ ನನ್ನ ಮಗ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಹೇಳಿಗೆ ದಿಢೀರ್ ಅಂತ ಬಿಟ್ಬಿಡು ಅಂತ ಯಾಕೆ ಹೇಳಿರ್ಬೋದು ಅನ್ಕೊಂಡು. ಗೊತ್ತಿಲ್ಲ ಸರ್. बताएंगे ना। ಎಷ್ಟು ವರ್ಷ ಸರ್ವಿಸ್ ರಂಗ ನಿಮ್ಗೆ? ಆಯ್ತು ಸರ್, 30 ವರ್ಷ.
ಓ 30 ವರ್ಷ ಸರ್ವಿಸ್ ಅಲ್ಲಿರೋ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ಮೇಲೆ ನೆನ್ನೆ ಮೊನ್ನೆ ಹುಟ್ಟು ಬೆಳೆದಿರೋ ಮಕ್ಕಳು ಮರಿ ಮಕ್ಕಳಿಗೆ ಅರ್ಥ ಆಗುತ್ತಾರೆ. ಸರ್ ಆಕ್ಚುಲಿ ಯಾಕಿರ್ಬೋದು? हाँ बच्चे के पास फोन है, एविडेंस उसमें है। यस, इसलिए बच्चों के पीछे भगा रहे हैं. हाँ ಅರೆಸ್ಟ್ ಮಾಡಬೇಡ ಅಂತ ಯಾಕೆ ಹೇಳ್ದೆ? ಅರೆಸ್ಟ್ ಮಾಡಿಸು ಅಂತ ಬಡ್ಕೋತಿದ್ದೆ. ಆ ಡಾಕ್ಟರ್ ಮನೆ CCTV ಫುಟೇಜ್ ಕಲೆಕ್ಟ್ ಮಾಡಿದಾನೆ. ನಮ್ಗೆ ಆಫ್ ಇಟ್ಟ ನೋಡು. ओह ಐ ವಾಂಟ್ ಟು ಫಿನಿಶ್ ಹಿಮ್. ओह नाइस 20 hours later. Yes, 20 hours later. ಸರ್ ಈ ಕಡೆ ಯಾವ ದಾರಿನೂ ಇಲ್ಲ, ಸಮುದ್ರ ಇದೆ ಅಷ್ಟೇ. ಈ ಕಡೆನೂ ಯಾವ ದಾರಿನೂ ಇಲ್ಲ ಸರ್. अरे ಸರ್ ಕಿಡ್ನಾಪರ್ ಏನಾದರೂ ವಾಪಸ್ ಹೋಗಿರ್ಬೋದಾ? इनकी टीम को कुछ मिलता क्यों नहीं है? ಯಾಕೋ सब यही सॉल्व कर रहे हैं. ಸರ್ ಇದು ಸ್ಟೀಫನ್ ರಾಜ್ ಏರಿಯಾ, ದೊಡ್ಡ ಡ್ರಗ್ ಕಿಂಗ್ ಪಿನ್ ಅವನು. ಅದು ಇವಾಗ 7 ವರ್ಷದಿಂದ. ಒಂದು ವೇಳೆ ಮಕ್ಕಳನ್ನ ಸ್ಟೀಫನ್ ರಾಜ್ ಕಿಡ್ನಾಪ್ ಮಾಡಿಸಿದ್ರು ಒಳಗೋಗೋನ್ನ ವಿಚಾರಿಸೋದು ಕಷ್ಟ ಇದೆ. ಮಾದನಗರ್ ಪೂರ್ತಿ ಅವನ ಕಂಟ್ರೋಲಲ್ಲೇ ಇರೋದು. ಇವನಿಗೆ ಆದಿಕೇಶವನೇ ಗಾಡ್ ಫಾದರ್ ಸರ್. ಈಗ ಅವನ ರಿಸೆಪ್ಷನ್, ನಾಳೆ ಬೆಳಗ್ಗೆ ಮದುವೆ. ಅಯ್ಯೋ ಕರ್ತಾನೆ, ನಾಳೆ ನನ್ನ ಮದುವೆ ಕ್ಷಮಿಸ್ಬಿಡಿ ಬಾಸ್, ನಮ್ಮ ಮಾಲ್ನ ಇನ್ಸ್ಪೆಕ್ಟರ್ ಸೀಸ್ ಮಾಡ್ಬಿಟ್ಟಿದ್ದ. ಅದಕ್ಕೆ ನಮ್ಮ ಹುಡುಗರಿಗೆ ಕಾಲ್ ಮಾಡಿದ್ದೆ. ಅಷ್ಟ್ರಲ್ಲಿ ಮಾರ್ಕ್ ಬಂದು ಎಲ್ಲರನ್ನ ಲಾಕ್ ಮಾಡ್ಬಿಟ್ಟ ಬಾಸ್. ನೀವೇಂಗೋ ಬಂದೆ ಬಾಸ್, ನಮ್ಮ ಬಗ್ಗೆ ಗೊತ್ತಲ್ಲ, ಭಯಂಕರ ಕಿಲಾಡಿಗಳು. ಗ್ಯಾಪಲ್ಲಿ ಪುಟ ಪುಟ ಪುಟ. Shit. ओह ಇನ್ಫಾರ್ಮೇಶನ್ ಬಂತು ಅನ್ಸುತ್ತೆ. ಸರ್ ಸೋಲಮನ್ ಫೋಟೋ ಅಂಡ್ ಡೀಟೇಲ್ಸ್ನ ವಾಟ್ಸಪ್ ಮಾಡಿದ್ದೀನಿ. ओके ಇವನು ಸಾಲ್ಮನ್ ಅಂತ. Solomon. ಇತ್ತೀಚೆಗೆ ನಡೀತಾ ಇರೋ ಕಿಡ್ನಾಪಿಂಗ್ ಕೇಸ್ಗಳಲ್ಲಿ ಇವನ ಹೆಸರು ಓಡ್ತಾರೆ. ಅಭಿ ಸರ್ ರೂಪೇಶ್ ಒಟ್ಟಿಗೆ ಅವ್ನ ರೂಮ್ ಹೋಗ್ಬಿಟ್ಟು ಇವ್ ನಂಬರ್ ಟ್ರ್ಯಾಕ್ ಮಾಡಿ ಸೆಕೆಂಡ್ ಬೈ ಸೆಕೆಂಡ್ ಏನೇ ಕಾಲ್ ಬಂದು ರೆಕಾರ್ಡ್ ಮಾಡಿ ನನಗೆ ಕಳಿಸಿ. ಎಸ್ ಸರ್. ಮಾರ್ಕ್ 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 ಡ್ಯೂಟಿಲಿದ್ರೆ ಬಾಯಿಗೆ ಇಕ್ತಾನೆ, ಡ್ಯೂಟಿಲಿಲ್ಲ ಅಂದ್ರೆ ಕುಂಡಿಗೆ ಇಕ್ತಾನೆ, ಒಂದ್ ಕಡೆ ಇಕ್ತಾನೆ ಇರ್ತಾನೆ. ನಾಳೆ ನನ್ನ ಮದುವೆ ಹೆಂಗಾಗ್ಲಿ? ओह शादी ತುಂಬಾ ವರ್ಷ ನಮ್ ಜೊತೆನೆ ಇದ್ದಣ್ಣ. ಎಷ್ಟು ವರ್ಷದಿಂದ? 6 ವರ್ಷದಿಂದ ಇದ್ದಣ್ಣ. 6 साल. ಮತ್ತ್ಯಾಕೆ ಅವನ್ಗೆ 2,000 ಕೋಟಿ ಮಾಲ್ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ? ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ದಿರೋ ಉಸಿರೆಲ್ಲ ನಂಗೆ ಕೆಸರಿಗೆ ಸಮಾನ. ಅಣ್ಣ ನೀವು ಶೂಟ್ ಮಾಡಿದೆ ಸರಿ ಅಣ್ಣ, ಮಾಲ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಬದುಕಿರ್ಬಾರ್ದಣ್ಣ. अरे ನಿನ್ ಮಗ ಸಿಗ್ಲಿ, ನಿನ್ ಜೊತೆ ಅವನು ಸುಟ್ಟಾಕ್ತೀನಿ. वो डॉक्टर है ना? अरे हाँ और उनकी वाइफ. ಹೇಳು ಅಣ್ಣ, ಅಮ್ಮ ಜೊತೆ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ನೀವು. ತೊಂದರೆ ಕೊಡ್ತಿದ್ದೀ ಅಂತ ಅನ್ಕೋಬೇಡಿ. ವಿಷಯ ಏನಂತ ಹೇಳು. ಮಾರ್ಕಿಂದ 2,000 ಕೋಟಿ ರೂಪಾಯಿ ಮಾಲು ಮತ್ತೆ ನಮ್ಮ ಹುಡುಗರು ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡಿದ್ದಾರೆ. ಮಾರ್ಗ ಯಾವಾಗ? ಇವತ್ತು ಸಂಜೆ ಅಣ್ಣ. अच्छा ಹಾಗಾದ್ರೆ ನೀನು ಒಂದು ಮುಗಿಸು, ಮಾಲು ಹುಡುಗರು ತಾನಾಗೆ ಬರುತ್ತೆ. ನೀವ್ ಹೇಳಿದ್ರಲ್ಲ, ಮುಗಿಸ್ತೀನಿ ಬಿಡಿ. इतना आसान थोड़ी है उसको फिनिश करना. मार्क को नहीं कर पाओगे फिनिश उनको. ओह Attention my dear gangsters. गैंगस्टर्स. कोट का कलर देखो अरे उनके. Shit. look at the money. हाँ ನಮ್ ಗ್ಯಾಂಗ್ ಗ್ರೂಪ್ ಅಲ್ಲಿ ಒಂದು गैंग का ग्रुप भी है. ಎಲ್ಲರೂ ನೋಡಿ. व्हाट्सएप ग्रुप. अरे ಮಾರ್ಕ್ ಮಾರ್ಕ್ मार्क मार्क मार्क. ಇವನ್ನ ಯಾರು ತುಂಡು ತುಂಡಾಗಿ ಕತ್ತರಿಸಾಕ್ತಿರೋ ಆ ಟೀಮ್ಗೆ ಈ ಗಿಫ್ಟ್. ओ ಸ್ಟಿಫನ್, ನೀನ್ ಕೊಡ್ತಿರೋದು ಗಿಫ್ಟ್ ಅಲ್ಲ, ಯಮಲೋಕಕ್ಕೆ ಹೋಗೋಕ್ ಲಿಫ್ಟ್.
ಈಗಾಗಲೇ ಅವ್ನು ಕೊಟ್ಟಿರೋ ಹೊಡೆತಕ್ಕೆ ಲ್ಯಾಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿ ಕಕ್ಕಸಿಗೆ ಒಂದೇ ಸೈಡಲ್ಲಿ ಕುತ್ಕೋತಾ ಇದ್ದೀನಿ ಮದುವೆ ಕರೆದು ನಮ್ಮನೆಲ್ಲ ಮುಗಿಸ್ಬೇಕು ಅಂತಿದ್ಯಾ ಎಲ್ರು ಜೀವ ಉಳಿಬೇಕು ಅಂದ್ರೆ ಬೇಗ ನಿಮ್ ಮನೆ ಸೇರ್ಕೊಳ್ಳಿ ಸ್ಟೀಫನ್, ನೀನ್ ಹುಷಾರು ನಡ್ರಿ ಎಲ್ಲ वॉर्न कर दिया। यस। तो यहाँ पर स्टीफन ने अपने आदमियों को बोला है कि जो भी मार्क को मार कर लाएगा तो इतना सारा कैश मिलेगा, लेकिन हमें तो नहीं लगता कि मार्क को कोई भी मार पाएगा। तो आगे की स्टोरी के लिए हम तो बहुत ज्यादा एक्साइटेड है, और क्या आप लोग भी उतने ज्यादा एक्साइटेड हो हमें कमेंट सेक्शन में जरूर बताइए। यस, तो इसी के साथ हमें वीडियो सम अप करते हैं। अगर आपको ये वीडियो अच्छा लगा हो तो प्लीज डू लाइक शेयर एंड सब्सक्राइब टू आवर चैनल दीपूस रिएक्शन एंड नेवर मिस एन अपडेट। हम मिलते हैं आपको अगले वीडियो में, तब तक के लिए बाय बाय एंड स्टे ट्यून्ड।